ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಸ್ನೇಹಿತರೆ, ಇವತ್ತು ಈ ಒಂದು ವಿಡಿಯೋ ಮೂಲಕ ಬಹಳ ಸೊಗಸಾದಂಥ ಬಹಳ ರುಚಿಕರವಾದಂಥ ಚೆನ್ನ ಮಸಾಲಾನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಈ ರೀತಿಯಾದಂಥ ಚೆನ್ನ ಮಸಾಲ ಗೀ ರೈಸ್ಗೆ, ಹಾಗೆ ಪೂರಿ, ದೋಸೆ, ರೋಟಿ, ಚಪಾತಿ ಎಲ್ಲದಕ್ಕೂ ಬಲು ಸೊಗಸಾದಂಥ ಒಂದು ಕಾಂಬಿನೇಷನ್ ಆಗುತ್ತೆ. ಈ ರೀತಿ ಒಮ್ಮೆ ನೀವು ಸಹ ಚೆನ್ನ ಮಸಾಲ ಮಾಡಿ ನೋಡಿ, ಖಂಡಿತ ಪದೇ ಪದೇ ಮಾಡ್ತೀರಾ. ಈ ಚೆನ್ನ ಮಸಾಲ ಮಾಡಬೇಕಂದ್ರೆ ಸ್ಟೆಪ್ ಬೈ ಸ್ಟೆಪ್ಪು ನಿಮಗೆ ಟಿಪ್ಸ್ ಹೇಳ್ತಾ ಹೋಗ್ತೀನಿ. ಖಂಡಿತ ಅದನ್ನೆಲ್ಲ ನೀಟಾಗಿ ನೀವು ತಿಳ್ಕೊಂಡ್ರೆ ನೀವು ಬಹಳ ಸೊಗಸಾಗಿ ಬಹಳ ರುಚಿಕರವಾಗಿ ಚೆನ್ನ ಮಸಾಲಾನ ಮಾಡ್ಕೋಬೋದು. ಈಗ ಚೆನ್ನ ಮಸಾಲ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ಮೊದಲಿಗೆ ನೋಟ್ ಮಾಡ್ಕೊಳ್ಳೋಣ. ನಾವಿಲ್ಲಿ 1 ಕಪ್ಪಿನ ಅಳತೆಯ ಕಾಬೂಲ್ ಕಡಲೆನ ತೊಗೊಂಡಿದ್ದೀವಿ. ಜೊತೆಗೆ ಒಂದು ದಪ್ಪನಾದಂಥ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಹಾಗೆ ಮತ್ತೊಂದು ಚಿಕ್ಕದಾದ ಈರುಳ್ಳಿನ ಈ ರೀತಿ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಒಂದು ಮೀಡಿಯಂ ಸೈಜ್ ತೆಂಗಿನಕಾಯಿನ ಕಂಪ್ಲೀಟಾಗಿ ತುರಿದಿಟ್ಕೊಂಡಿದ್ದೀವಿ. ಹಾಗೆ ಟೊಮೊಟೊ ಹಣ್ಣು 1, ಬ್ಯಾಡಗಿ ಮೆಣಸಿನ್ಕಾಯಿ 10ರಿಂದ 12, ಎಣ್ಣೆ 4 ಟೇಬಲ್ ಸ್ಪೂನಷ್ಟು, 3 ಇಂಚಷ್ಟು ಚಕ್ಕೆ ತೊಗೊಂಡಿದ್ದೀವಿ, ತಲ ಹೂವು 1, ಲವಂಗ 1, ಏಲಕ್ಕಿಕಾಯಿ 1, ಬೆಳ್ಳುಳ್ಳಿ 1 ಗಡ್ಡೆ ಈ ರೀತಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀವಿ. 1 ಇಂಚಿನ ಶುಂಠಿ ತೊಗೊಂಡು ಸಿಪ್ಪೆ ತೆಗೆದು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಜೊತೆಗೆ ಇಲ್ಲಿ ಕರ್ಬೂಜ ಹಣ್ಣಿನ ಬೀಜ 1 ಟೇಬಲ್ ಸ್ಪೂನಷ್ಟು ತೊಗೊಂಡಿದ್ದೀವಿ. ನೀವು ಬೇಕಿದ್ರೆ ಕಲ್ಲಂಗಡಿ ಹಣ್ಣು ಬೀಜನೂ ಸಹ ತೊಗೋಬೋದು. ಮತ್ತು ಗೋಡಂಬಿ 10ರಿಂದ 15, ಕಸೂರಿ ಮೆಂತ್ಯ ಸ್ವಲ್ಪ, ಸೋಂಪು ಕಾಳು ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ನಿಮಗೆ ರುಚಿಕರವಾಗಿ ಚೆನ್ನ ಮಸಾಲ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ ಈ ಪದಾರ್ಥನೆಲ್ಲ ಉಪಯೋಗಿಸಿ ಪರ್ಫೆಕ್ಟಾಗಿ ಯಾವ ರೀತಿ ಚೆನ್ನ ಮಸಾಲ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾವು ಯಾವಾಗ ಚೆನ್ನ ಮಸಾಲ ಮಾಡಬೇಕು ಅಂದ್ಕೊಳ್ತೀವೋ ಅದಕ್ಕೂ 8ರಿಂದ 10 ಗಂಟೆ ಮುಂಚೆ ನಾವು ಚೆನ್ನ ಕಾಳನ್ನ ನೀಟಾಗಿ ನೆನೆಸ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಒಂದು ಬಟ್ಲು ತೊಗೊಂಡು ಬಟ್ಲಿಗೆ ಕಾಬೂಲ್ ಕಡಲೆನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಈ ಕಾಳು ನೆನೆಯೋ ಹಾಗೆ ನೀರನ್ನು ಸೇರಿಸ್ಕೊಳ್ಳೋಣ. ಈ ರೀತಿ ನೀರನ್ನು ಸೇರಿಸಾದ ನಂತರ ಈ ಕಾಬೂಲ್ ಕಡಲೆನ 8ರಿಂದ 10 ಗಂಟೆಗಳ ಕಾಲ ನೆನೆಸ್ಕೊಳ್ತೀವಿ. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, 8ರಿಂದ 10 ಗಂಟೆಗಳ ಕಾಲ ನಾವು ಚೆನ್ನಾಗಿ ಕಾಬೂಲ್ ಕಡಲೆನ ನೀರಲ್ಲಿ ನೆನೆಸಿದ್ದೀವಿ. ಕಾಬೂಲ್ ಕಡಲೆ ನೀರಲ್ಲಿ ಚೆನ್ನಾಗಿ ನೆಂದು ಉಬ್ಬಿದೆ ಸಹ. ಈ ರೀತಿ ಚೆನ್ನಾಗಿ ಕಾಬೂಲ್ ಕಡಲೆನ ನೀರಲ್ಲಿ ನೆನೆಸಿದ್ರೇ ಚೆನ್ನಾಗಿ ಬೇಯೋದು ಮತ್ತು ರುಚಿನೂ ಸಹ ಕರೆಕ್ಟಾಗಿ ಸಿಗ್ತಕ್ಕಂಥದ್ದು. ನೀವೇನಾದ್ರು ನೈಟು ಡಿನ್ನರ್ಗೆ ಚೆನ್ನ ಮಸಾಲ ಮಾಡಬೇಕು ಅನ್ನೋದಾದರೆ ಬೆಳಗ್ಗೆನೇ ನೀರಲ್ಲಿ ಈ ರೀತಿ ನೆನೆಸಿದ್ರೆ ಸಾಕಾಗುತ್ತೆ. ನಂತರ ನೀವು ಚೆನ್ನ ಮಸಾಲ ಯಾವಾಗ ಮಾಡಬೇಕು ಅಂದ್ಕೊಳ್ತೀರಾ ಅದಕ್ಕಿಂತ 10 ನಿಮಿಷ ಅಂದರೆ ಚೆನ್ನ ಮಸಾಲ ಮಾಡೋದಕ್ಕೆ ಬೇಕಾದಂಥ ಮಸಾಲಾನ ಹುರ್ಕೊಳ್ಳೋದಕ್ಕೆ ಮುಂಚೆ ಈ ರೀತಿಯಾದಂಥ ಒಂದು ಚಿಕ್ಕ ಬಟ್ಲನ್ನು ತೊಗೊಂಡು ಆ ಬಟ್ಲಿಗೆ ಮೊದಲಿಗೆ ಗೋಡಂಬಿನ ಸೇರಿಸ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಕರ್ಬೂಜ ಹಣ್ಣಿನ ಬೀಜನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ಇವೆರಡನ್ನೂ ಸೇರಿಸಿ ಒಂದು 10 ನಿಮಿಷಗಳ ಕಾಲ ನೀರನ್ನು ಹಾಕಿ ನೆನೆಸಬೇಕಾಗುತ್ತೆ. ರುಬ್ಬಬೇಕಾದ್ರೆ ಇವೆರಡು ಪದಾರ್ಥನೂ ಸೇರಿಸ್ಕೊಳ್ತೀವಿ. ಈ ರೀತಿ ನೀರನ್ನು ನೆನೆಸೋದ್ರಿಂದ ರುಬ್ಬೋದಕ್ಕೆ ಬಹಳ ಸಹಾಯ ಆಗುತ್ತೆ. ನಂತರ ಈಗ ಸ್ಟವ್ ಮೇಲೆ ಒಂದು ಬಾಂಡಿನ ಇಟ್ಟು ಬಾಂಡಿಗೆ ನಾವು ದಪ್ಪದಾಗಿ ಕಟ್ ಮಾಡಿದಂಥ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಟೊಮೊಟೊ ಹಣ್ಣು, ಬ್ಯಾಡಗಿ ಮೆಣಸಿನ್ಕಾಯಿ, ಸಿಪ್ಪೆ ತೆಗೆದಂಥ ಬೆಳ್ಳುಳ್ಳಿ ಎಸಳು, 1 ಇಂಚಷ್ಟು ಶುಂಠಿ, ಮಸಾಲ ಪದಾರ್ಥ ಆದಂಥ ಚಕ್ಕೆ, ಲವಂಗ, ಏಲಕ್ಕಿಕಾಯಿ, ಸ್ಟಾರ್ ಹೂವನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಂತರ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ನಂತರ ಸ್ಟವನ್ನು ಹಚ್ಚಿ ಈ ಬಾಣಲಿಗೆ ಸೇರಿಸಿದಂಥ ಎಲ್ಲ ಪದಾರ್ಥನೂ 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಹುರ್ಕೋಬೇಕಾಗತ್ತೆ. ಹೀಗಿಲ್ಲಿ 5 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ನಾವು ಈ ಪದಾರ್ಥನೆಲ್ಲ ಚೆನ್ನಾಗಿ ಹುರಿದಾಯಿತು. ಈಗ ಫ್ಲೇಮ್ನ ಆಫ್ ಮಾಡ್ಕೊಳ್ತೀವಿ. ನಂತರ ಇದನ್ನೆಲ್ಲ ಮಿಕ್ಸಿಗೆ ಹಾಕಿ ನಾವು ರುಬ್ಕೋಬೇಕಾಗತ್ತೆ. ಆದರೆ ಇದೆಲ್ಲ ಕಂಪ್ಲೀಟಾಗಿ ತಣ್ಣಗಾಗಬೇಕು. ನಂತರ ನಾವು ನೀರಲ್ಲಿ ನೆನೆಸಿಟ್ಟಂಥ ಕಾಬೂಲ್ ಕಡಲೆನ ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ. ಈ ರೀತಿ ನೆಂದಂಥ ಕಾಬೂಲ್ ಕಡಲೆನ ಕುಕ್ಕರ್ಗೆ ಸೇರಿಸಾದ ನಂತರ ಒಂದು 2 ಕಪ್ನ ಅಳತೆ ನೀರನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಅಂದರೆ ಒಂದು ಸರಿಸುಮಾರು 400 ml. ನಾವಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀವಿ. ನಂತರನೂ ಸಹ ಮಸಾಲೆ ಕುದಿಬೇಕಾದ್ರೆ ನಾವು ಇನ್ನಷ್ಟು ಉಪ್ಪನ್ನು ಸೇರಿಸ್ತೀವಿ. ಆದ ಕಾರಣ ಈ ಒಂದು ಸಂದರ್ಭದಲ್ಲಿ ಉಪ್ಪನ್ನು ನೋಡಿ ಸೇರಿಸ್ಕೊಳ್ಳಿ. ನಂತರ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 3 ವಿಸಲ್ ಬರೋವರೆಗೂ ಕೂಗಿಸ್ಕೋಬೇಕಾಗತ್ತೆ. ಹೀಗಿಲ್ಲಿ ಕುಕ್ಕರು 3 ವಿಸಲ್ ಬಂದಾಯಿತು. ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀವಿ.
ಈ ಕುಕ್ಕರ್ ತಣ್ಣಗಾಗೋದಕ್ಕೆ ಒಂದು 10 ನಿಮಿಷ ಬೇಕಾಗುತ್ತೆ. ಈ ಸಮಯದಲ್ಲಿ ನಾವು ಮೊದಲೇ ಹುರಿದಂಥ ಈ ಮಸಾಲ ಪದಾರ್ಥನೂ ಸಹ ತಣ್ಣಗಾಗಿದೆ. ಈಗ ನಾವು ಮಸಾಲ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ ರುಬ್ಬಿ. ಈಗ ತಣ್ಣಗಾಗಿರ್ತಕ್ಕಂಥ ಹುರಿದಂಥ ಪದಾರ್ಥನ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೀವಿ ರುಬ್ಬೋದಕ್ಕೋಸ್ಕರ. ನಾವೇನು ಒಂದು ತೆಂಗಿನಕಾಯಿನ ಕಂಪ್ಲೀಟಾಗಿ ತುರಿದಿಟ್ಕೊಂಡಿದ್ವಿ, ತೆಂಗಿನಕಾಯಿ ತುರಿನೂ ಸೇರಿಸ್ಕೊಳ್ತಾ ಇದ್ದೀವಿ. ನೀರಲ್ಲಿ 10 ನಿಮಿಷ ನೆನೆಸಿದ್ವಲ್ಲ ಗೋಡಂಬಿ ಮತ್ತು ಕರ್ಬೂಜ ಹಣ್ಣಿನ ಬೀಜ, ಅದನ್ನು ಸಹ ನೀರಿನ ಜೊತೆನೇ ಸೇರಿಸ್ತಾ ಇದ್ದೀವಿ. ಏಕೆಂದರೆ ಸ್ವಲ್ಪ ನೀರಿದ್ದರೆ ರುಬ್ಬೋದಕ್ಕೆ ಸಹಾಯ ಆಗುತ್ತೆ. ಈ ಎಲ್ಲ ಪದಾರ್ಥನೂ ಮಿಕ್ಸಿ ಜಾರ್ಗೆ ಸೇರಿಸಾದ ನಂತರ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನುಣ್ಣಿಗೆ ನಾವು ಇದನ್ನು ರುಬ್ಕೋಬೇಕಾಗತ್ತೆ. ಈಗ ಇಲ್ಲಿ ನೋಡ್ತಾ ಇದ್ರಲ್ಲ, ಮಸಾಲಾನ ನುಣ್ಣಿಗೆ ರುಬ್ಕೊಂಡ್ಬಂದಾಯಿತು. ಚೆನ್ನ ಮಸಾಲ ಮಾಡೋದಕ್ಕೆ ಬೇಕಾದಂಥ ಮಸಾಲ ರೆಡಿ ಆಯಿತು. ನಂತರ ಮಸಾಲ ಪದಾರ್ಥನ ನುಣ್ಣಿಗೆ ರುಬ್ಬಿದಂಥ ಸಮಯದಲ್ಲಿ ಕುಕ್ಕರು ಸಹ ತಣ್ಣಗಾಗಿದೆ. ಈಗ ಲಿಡ್ನ ಓಪನ್ ಮಾಡೋಣ. ಚೆನ್ನ ಮಸಾಲಕ್ಕೆ ಬೇಕಾದಂಥ ಮಸಾಲನೂ ರೆಡಿ ಆಯಿತು. ಹಾಗೆ ಚೆನ್ನ ಕಾಳು ಇಲ್ಲಿ ಬೆಂದು ರೆಡಿಯಾಗಿದೆ. ನೀವು ಸೇರಿಸಿದಂಥ ನೀರು ಎಕ್ಸ್ಟ್ರಾ ಇದ್ದರೆ ಬೇಕಿದ್ರೆ ನೀವು ಸಪ್ರೇಟ್ ಮಾಡ್ಕೋಬೋದು ನೀರನ್ನು. ಇಲ್ಲ ಇದೇ ಅಳತೆಯಲ್ಲಿ ಮಾಡೋದಾದರೆ ಖಂಡಿತ ನೀರು ಕರೆಕ್ಟಾಗಿದೆ. ಈ ನೀರು ಮತ್ತು ಕಾಬೂಲ್ ಕಡಲೆ ಎರಡನ್ನೂ ನಾವು ಚೆನ್ನ ಮಸಾಲ ಮಾಡೋದಕ್ಕೆ ಸೇರಿಸ್ಕೊಳ್ತೀವಿ. ನಂತರ ಈಗ ಚೆನ್ನ ಮಸಾಲ ಮಾಡೋದಕ್ಕೆ ಬೇಕಾದಂಥ ಒಗ್ಗರಣೆಯನ್ನು ಮಾಡೋದಕ್ಕೋಸ್ಕರ ಒಂದು ಬಾಣಲಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾದಂಥ ಬಾಣಲಿಗೆ 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀವಿ. ಎಣ್ಣೆನೂ ಬಾಣಲಿಗೆ ಸೇರಿಸಾದ ನಂತರ ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕಾಗತ್ತೆ. ಹೀಗಿಲ್ಲಿ ಬಿಸಿಯಾದಂಥ ಎಣ್ಣೆಗೆ ಸೋಂಪು ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಕಸೂರಿ ಮೆಂತ್ಯನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಜೊತೆಗೆ ಚಿಕ್ಕದಾಗಿ ಕಟ್ ಮಾಡಿದಂಥ ಒಂದು ಈರುಳ್ಳಿನೂ ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈಗ ಈರುಳ್ಳಿನ ಒಂದು 2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಳ್ತೀವಿ. ಈಗಿಲ್ಲಿ ಈರುಳ್ಳಿನೂ ಸಹ ನಾವು 2 ನಿಮಿಷಗಳ ಕಾಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಾಯಿತು. ನಂತರ ನಾವು ನುಣ್ಣಗೆ ರುಬ್ಬಿದಂಥ ಮಸಾಲಾನ ಸೇರಿಸ್ಕೊಳ್ತಾ ಇದ್ದೀವಿ. ನಾವು ಮೊದಲೇ ಕಾಬೂಲ್ ಕಡಲೆನ ಬೇಯಿಸ್ಕೋಬೇಕಾದ್ರೆ ಉಪ್ಪನ್ನು ಸೇರಿಸಿದ್ವಿ. ಅದರ ಪ್ರಕಾರ ನೀವು ಇಲ್ಲಿ ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕಾಗತ್ತೆ. ಈಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ರುಬ್ಬಿದಂಥ ಮಸಾಲವನ್ನು ಸೇರಿಸಿ ಒಮ್ಮೆ ಮಿಕ್ಸ್ ಮಾಡಿದ ನಂತರ ಒಂದು ಕುದಿ ಬರಬೇಕು, ಅಲ್ಲಿವರೆಗೂ ಬಿಸಿ ಮಾಡ್ಕೊಳ್ಳಿ. ಮೀಡಿಯಂ ಫ್ಲೇಮಲ್ಲಿ ನೀವು ಒಂದು ಕುದಿ ಬರೋವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಮಸಾಲ ಒಂದು ಕುದಿ ಬಂದಿದೆ. ಈ ಸಂದರ್ಭದಲ್ಲಿ ನಾವು ಕುಕ್ಕರಲ್ಲಿ ಬೇಯಿಸಿದಂಥ ಕಾಬೂಲ್ ಕಡಲೆ ಅಂದರೆ ಚೆನ್ನನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಈಗಾಗಲೇ ಕಾಬೂಲ್ ಕಡಲೆನ ಚೆನ್ನಾಗಿ ನೀರಲ್ಲಿ ನೆನೆಸಿದ್ವಿ, ಹಾಗೆ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿದ್ವಿ. ಈಗ ಈ ರೀತಿ ಮಸಾಲೆಗೆ ಸೇರಿಸಿ ಸ್ವಲ್ಪ ಮಸಾಲ ಹಿಡಿಯೋವರೆಗೂ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಮೀಡಿಯಂ ಫ್ಲೇಮಲ್ಲೇ ಒಂದು 5 ನಿಮಿಷ ಕುದಿಸೋದ್ರಿಂದ ಮಸಾಲೆಯಲ್ಲಿರ್ತಕ್ಕಂಥ ಹಸಿ ವಾಸನೆ ಹೋಗುತ್ತೆ. ನಾವು ಸೇರಿಸಿದಂಥ ಕಾಬೂಲ್ ಕಡಲೆಗೂ ಚೆನ್ನಾಗಿ ಮಸಾಲ ಹಿಡಿಯುತ್ತೆ. ಜೊತೆಗೆ ಚೆನ್ನ ಮಸಾಲನೂ ಕಂಪ್ಲೀಟಾಗಿ ರೆಡಿಯಾಗುತ್ತೆ. ಈ ಮಿಕ್ಸಿ ಜಾರಲ್ಲಿದ್ದಂಥ ಎಕ್ಸ್ಟ್ರಾ ಮಸಾಲಾಗೆ ಸ್ವಲ್ಪ ನೀರನ್ನು ಸೇರಿಸಿ ಮಸಾಲ ಎಲ್ಲ ಬಾಣಲಿಗೆ ಬರೋ ಹಾಗೆ ಸ್ವಲ್ಪ ನೀರನ್ನು ಎಕ್ಸ್ಟ್ರಾ ಸೇರಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ಈ ಒಂದು ಹದಕ್ಕೆ ನಾವಿಲ್ಲಿ ಚೆನ್ನ ಮಸಾಲನ ಮಾಡ್ಕೊಳ್ತಾ ಇದ್ದೀವಿ. ನಿಮಗೇನಾದರೂ ನೀವು ಮಾಡ್ತಾ ಇರ್ತಕ್ಕಂಥ ಚೆನ್ನ ಮಸಾಲ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೋಬೋದು. ಅಥವಾ ನೀವು ಸೇರಿಸಿರ್ತಕ್ಕಂಥ ನೀರೇನಾದ್ರು ಹೆಚ್ಚಾಯಿತು ಅಂದರೆ ಸ್ವಲ್ಪ ಹೊತ್ತು ಹೆಚ್ಚು ಕುದಿಸ್ಕೊಂಡು ಒಂದು ಹದ ಬರೋವರೆಗೂ ನೀವು ರೆಡಿ ಮಾಡ್ಕೋಬೋದು. ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ, 5 ನಿಮಿಷಗಳ ಕಾಲ ಚೆನ್ನಾಗಿ ಕುದ್ದ ನಂತರ ಬಿಸಿ ಬಿಸಿಯಾದಂತಹ ಚೆನ್ನ ಮಸಾಲ ಸೂಪರಾಗಿ ರೆಡಿಯಾಗಿದೆ. ಜನರಲಾಗಿ ನಾವು ಹೋಟ್ಲಲ್ಲಿ ರೆಸ್ಟೋರೆಂಟಲ್ಲಿ ಚೆನ್ನ ಮಸಾಲ ತಿನ್ನಬೇಕಂದ್ರೆ ಸ್ವಲ್ಪ ಕಲರು ರೆಡ್ ಇರುತ್ತೆ. ನೀವು ಬೇಕಿದ್ರೆ ಕಲರ್ ಇನ್ನೂ ಹೆಚ್ಚಿಗೆ ಬೇಕಂದರೆ ನೀವು ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿನ ಹೆಚ್ಚು ಹಾಕ್ಕೋಬೇಕಾಗತ್ತೆ. ಇಲ್ಲಾಂದರೆ ಜನರಲಾಗಿ ಫುಡ್ ಕಲರ್ನ ಯೂಸ್ ಮಾಡ್ತಾರೆ ಕಲರ್ ರೆಡ್ ಬರೋದಕ್ಕೆ. ನಾವಿಲ್ಲಿ ನ್ಯಾಚುರಲಾಗಿ ಮಾಡಿರೋದ್ರಿಂದ ಈ ರೀತಿಯಾದಂಥ ಕಲರ್ ಇದೆ. ನಮಗೆ ಬಣ್ಣಕ್ಕಿಂತ ಮುಖ್ಯವಾದದ್ದು ರುಚಿ, ಆರೋಗ್ಯ. ಆದ ಕಾರಣ ನಾವಿಲ್ಲಿ ಯಾವುದೇ ರೀತಿಯಾದಂಥ ಫುಡ್ ಕಲರ್ನ ಉಪಯೋಗಿಸಿಲ್ಲ. ಖಂಡಿತ ನೀವು ಇದೇ ರೀತಿಯಾಗಿ ಟ್ರೈ ಮಾಡಿ, ಒಳ್ಳೆ ರುಚಿ ಅಂತೂ ಇದ್ದೇ ಇರುತ್ತೆ. ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ನಿಮ್ಮ ಫೇಸ್ಬುಕ್ ಅಥವಾ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಮತ್ತೆ ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.